ನಂತರ ದಾನಿ ಜಿಎಚ್ ಪುಟ್ಟರಾಜು ಮಾತನಾಡಿ, ಮಹಿಮೆ ರಂಗಸ್ವಾಮಿ ದರ್ಶನ ಎಂಬ ಕೃತಿಯನ್ನ ದೇವರ ಮೇಲೆ ಪ್ರೀತಿ ಭಕ್ತಿಯಿಂದ ರಚಿಸಿದ್ದನ್ನ ಇಂದು ಲೋಕಾರ್ಪಣೆಗೊಳಿಸಲು ಹಲವಾರು ಗಣ್ಯರು ಮಠಾಧೀಶರು ಆಗಮಿಸಿದ್ದು, ಜೀವನದ ಮಹತ್ತರ ಕ್ಷಣ. ಈ ಮಹಾದ್ವಾರ 2 ಬಾಗಿಲು ನಿರ್ಮಾಣ ಆಗಿರೋದು ಸಾವಿರಾರು ಜನರಿಗೆ ಅನುಕೂಲವಾಗಿದೆ. ಪ್ರಕೃತಿಯ ಮಡಿಲಲ್ಲಿರುವ ಶ್ರೀ ಮಹಿಮಾಗಿರಿ ಕ್ಷೇತ್ರವಾದ ಮಹಿಮಾಪುರ ಶ್ರೀ ಮಹಿಮೆ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ದಾನಿಗಳ ಸಂಚರಿಸಲು ಈ ಮಹಾದ್ವಾರದ ಅವಶ್ಯಕತೆ ಇತ್ತು. ತಾವು ದುಡಿದ ಹಣದಲ್ಲಿ ಸಮಾಜಕ್ಕೆ ಸೇವೆ ಮತ್ತು ಧಾರ್ಮಿಕ ಕಾರ್ಯಕ್ಕೆ ಬಳಸೋ ಹಿನ್ನೆಲೆ ನಮ್ಮ ಕುಟುಂಬದವರು ಉತ್ತಮ ಧಾರ್ಮಿಕ ಕೆಲಸ ಮಾಡಿದ್ದೀವಿ. ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟಕ್ಕೂ ಈ ಮಾರ್ಗದಿಂದಲೇ ತೆರಳೋ ಭಕ್ತರಿಗೆ 2 ದ್ವಾರಗಳು ಉತ್ತಮವಾಗಿ ನಿರ್ಮಾಣವಾಗಿದೆ ಎಂದರು. ನಾನು ಫಸ್ಟ್ 2006ನೇ ಇಸ್ವಿಯಲ್ಲಿ ಚಿಕ್ಕದಾಗಿ ಒಂದು ದ್ವಾರವನ್ನು ಮಾಡಿದ್ವಿ. ಅದು ಶಿಥಿಲ ಆದಮೇಲೆ ಈಗ ಅದನ್ನೇ ತಿರ್ಗಾ ಇದನ್ನು ಮಾಡಿದ್ದೀನಿ. ಹೊಸದಾಗಿ 2 ವೆಹಿಕಲ್ ಹೋಗಿ ನೆಕ್ಸ್ಟ್ ಕಂಟೈನರ್ಸ್ ಸಹಿತ ಹೋದ್ರೂ ಏನೂ ಆಗಬಾರ್ದು. ನಮ್ಮ ಫ್ಯಾಮಿಲಿ ಎಲ್ಲ ನಾವೇ ಸೇರ್ಕೊಂಡು ಒಟ್ಟಾಗಿ ಸೇರ್ಕೊಂಡು ಮಾಡ್ತೀವಿ. ಇದು ದೇವಸ್ಥಾನಕ್ಕೊಂದು ದೊಡ್ಡ ನಮ್ಮ ಕುಟುಂಬಕ್ಕೂ ಒಂದು ಹೆಮ್ಮೆ ಇದೆ. ಶಾಶ್ವತವಾಗಿ ಇರಬೇಕು ಅನ್ನೋದು ನನ್ನ ಕನಸು. ತುಂಬ ದಿವಸದ ಕನಸನ್ನು ಏನಿದೆ ನಾವು ಪೂಜ್ಯ ನಿರ್ಮಾನಂದ ಸ್ವಾಮೀಜಿಯವರು, ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿ, ಮಲ್ಕಲಮಠ ಸ್ವಾಮೀಜಿಯವರು, ನೇನಗೌಳಿ ಮಠ, ವನ್ನಂಗೋಳಿ ಮಠ, ವಿಚಾನಂದ ಸ್ವಾಮಿಗಳು, ವಿಶ್ವವಕ್ರ ಸಂಸ್ಥಾನ ಮಠ ಮತ್ತು ವನಕಲ್ ಮಠ ಇಷ್ಟು ಸ್ವಾಮೀಜಿಗಳು ಎಲ್ಲರೂ ಆಗಮಿಸಿ ಆಶೀರ್ವಾದವನ್ನು ನೀಡಿದ್ದಾರೆ. ಮತ್ತು ಕೆ ಕೃಷ್ಣಪ್ಪನವರು ರೈತ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಮತ್ತು ಬೇರೆ ಮಾನ್ಯ ಶಾಸಕರು ಅನಾರೋಗ್ಯ ಕಾರಣದಿಂದ ಬರೋಕ್ಕಾಗಿಲ್ಲ. ಅವರು ಸಹ ನಾವು ಅವರು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೀಗಾಗಿ ಸುಧಾಕರ್ ಅವರು ಬರಬೇಕಾಗಿದ್ದು ಅವರು ಕಾರಣ ಅಂತ ಅವ್ರಿಗೂ ಸಹ ನಮ್ಮ ನೇಮನಗ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಎಲ್ಲ ಕೇಳ್ಕೊಂಡು, ಮತ್ತು ಎಲ್ಲ ನಮ್ಮ ಭಕ್ತಾದಿಗಳು ಏನಿದ್ದಾರೆ ಎಲ್ಲರಿಗೂ ನಮ್ಮ ನೇಮನಗ ಸ್ವಾಮಿ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಜನರು ಕೇಳ್ತಾರೆ. ನಾನು ಒಬ್ಬ ಸೇವಾಕರ್ತ ಅಷ್ಟೇ. ಸೇವೆನೇ ನಮ್ಮ ದೇವಸ್ಥಾನಕ್ಕೆ ನಮ್ಮ ಇದು. ಅಲ್ಲಿ ಹಾಗೇ ಮಾಡಬೇಕು ಅನ್ನೋದು ಏನಿಲ್ಲ. ಭಕ್ತರಾಗಿ ಯಾರು ಎಲ್ಲಬೇಕಾದ ಸೇವೆ ಮಾಡಬೇಕು, ಅದು ನನ್ನ ಮೇನ್ ಆದ್ಯತೆ. ಧರ್ಮ ಕಾರ್ಯಕ್ಕೆ ಯಾವುದೇ ಭೇದ ಭಾವ ಇರೋದಿಲ್ಲ, ಸಾಮಾಜಿಕವಾಗಿ ಬದುಕೋದು ಮಾತ್ರ ಇಂಥ ಕಾರ್ಯ ಸಾಧ್ಯ ಅಂತ ಹೊಗಳಿದ್ರು. ಕಾರ್ಯಕ್ರಮದಲ್ಲಿ ತುಮಕೂರಿನ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಮೇಲಣಗವಿ ಮಠದ ಡಾಕ್ಟರ್ ಮಲಯ ಶಾಂತಮುನಿ, ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಪಾವಾಡ ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ವನಕಲ್ಲು ಮಠದ ಶ್ರೀ ಬಸವರಾಮಂದ ಸ್ವಾಮೀಜಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಪಾಂಚರಾತ್ರ ಆಗಮ ಪ್ರವೀಣ ಎಂಎಸ್ ಶ್ಯಾಮಸುಂದರ ಆಚಾರ್ಯ ಸೇರಿದಂತೆ ಹಲವಾರು ವೃತ್ವೀಕರ ತಂಡದಿಂದ ವೇದಘೋಷ, ಗಂಗಾ ಪೂಜೆ, ಹೋಮ ಹವನ, ಬಲಿಹರಣ, ಮಹಾದ್ವಾರದ ಉದ್ಘಾಟನೆ, ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ದಾನಿಗಳಾದ ಶ್ರೀನಿವಾಸ, ನರಸಿಂಹಯ್ಯ, ಬಮೂಲ್ ನಿರ್ದೇಶಕ ಭವಾನಿ ಶಂಕರ್ ಬೈರೇಗೌಡ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಭೃಂಗೇಶ್, ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಮಲ್ಲಯ್ಯ, ಡಾಕ್ಟರ್ ಮಂಜುನಾಥ್, ಕಳಲುಘಟ್ಟ, ಡಾಕ್ಟರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅವರು 2007ರಲ್ಲೇ ಬರೆಯೋದು ನಿಲ್ಲಿಸಿದ್ರು. ಅದನ್ನು ಮತ್ತೆ ಏನಿತ್ತು ಕಾಪಿ ಮತ್ತೆ ರೀಟೈಪ್ ಮಾಡಿಸಿ ಮತ್ತೆ ಒಂದು ಆಸೆ ಆರ್ಚ್ ಕಂಪ್ಲೀಟ್ ಮಾಡಬೇಕು, ಬ್ರ್ಯಾಂಡಾಗಿ ಓಪನ್ ಮಾಡಬೇಕು, ಎಲ್ಲನೂ ಕಳಿಸ್ಬೇಕು ಆಗಿದೆ. ಶಿಥಿಲ ಆಗಿತ್ತು ಆರ್ಚ್. ಮತ್ತೆ ತಿರ್ಗಾ ಸ್ವಲ್ಪ ಹಿಂದೆ ತೊಗೊಂಡು ಕಂಟೈನರ್ ಹೋದ್ರೂ ಏನೋ ಒಂದು ಹೈಟು, ಮತ್ತು ಒಂದು ಗಾಡಿ ಪಾಸ್ ಆಗಿ ಇನ್ನೊಂದು ಗಾಡಿ ಪಾಸ್ ಆಗುತ್ತೆ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ.
ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.